ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಮನೋ ಇಚ್ಛಿತಾ ಕಾಮನ ಕುರು ಕುರು ಸ್ವಾಹ. ಎಲ್ಲ ದತ್ತಾತ್ರೇಯ ಮತ್ತು ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೆ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಗುರುಚರಿತ್ರೆಯ ಮುಂದುವರೆದ ಭಾಗ 50ನೇ ಅಧ್ಯಾಯ. ಸೊ ಇನ್ನೊಂದು 3ರಿಂದ 5 ಅಧ್ಯಾಯ ಬಾಕಿ ಇದೆ. ಸೊ ಇಲ್ಲಿಗೆ ಒಂದು ನಮ್ಮ ಗುರುಚರಿತ್ರೆಯ ಸಂಪೂರ್ಣ ಕಥನವನ್ನು ಮುಗಿಯುವಂಥ ಒಂದು ಹಂತ. ಬನ್ನಿ ಹಾಗಾದರೆ ಗುರುಚರಿತ್ರೆಯ ಮುಂದುವರೆದ 50ನೇ ಅಧ್ಯಾಯದ ಭಾಗವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ. ಹಿಂದೆ ಶ್ರೀಪಾದ ಶ್ರೀ ವಲ್ಲಭ ಯತಿಗಳು ರಜಕನಿಗೆ ರಾಜನಾಗುವಂತೆ ವರವನ್ನು ದಯಪಾಲಿಸಿದ್ದರಲ್ಲವೇ. ಆತನು ವೈದುರ ನಗರದಲ್ಲಿ, ಅಂದರೆ ಈಗಿರುವ ಬೀದರ್ ನಗರದಲ್ಲಿ ಮ್ಲೇಂಚ ಕುಲದಲ್ಲಿ ಜನಿಸಿ ಆನಂದದಿಂದ ರಾಜವಾಳಕೊಂಡಿದ್ದನು. ಪೂರ್ವಜನ್ಮದ ಸಂಸ್ಕಾರ ಫಲದಿಂದಾಗಿ ಆತನ ಬ್ರಾಹ್ಮಣರಲ್ಲಿ ಭಕ್ತಿಯುಳ್ಳವನಾಗಿದ್ದನು. ಅದನ್ನು ಕಂಡ ಕೆಲ ಜನ ಮುಸಲ್ಮಾನ ಖಾಜಿಗಳು ಆತನನ್ನು ಕಂಡು, ಬಾದಶಹರೇ, ನೀವು ಮೂರ್ತಿ ಪೂಜಕರಾದ ಹಿಂದೂ ಬ್ರಾಹ್ಮಣರನ್ನು ಗೌರವಿಸುತ್ತೀರಿ, ಇದು ನಮ್ಮ ಧರ್ಮಕ್ಕೆ ಅಪಚಾರ ಮಾಡಿ ದಂತಾಗುವುದಿಲ್ಲವೇ ಎಂದು ಕೇಳುತ್ತಿದ್ದರು. ಅದಕ್ಕೆ ರಾಜನು, ಅಲ್ಲಾಹನು ವಿಶ್ವವ್ಯಾಪಿಯಾಗಿದ್ದಾನೆ, ಇದನ್ನು ನಮ್ಮ ಮುಸಲ್ಮಾನ ಧರ್ಮವು ಒಪ್ಪಿಕೊಳ್ಳುತ್ತದೆ. ಅದರಂತೆ ಹಿಂದೂಗಳ ಸಹಿತ ಭಗವಂತನು ವಿಶ್ವವ್ಯಾಪಿಯಾಗಿರುವೆನೆಂದು ಸ್ತುತಿಸುತ್ತಿದ್ದಾರೆ. ವಿಶ್ವವ್ಯಾಪಿಯಾದ ಪರಮಾತ್ಮನನ್ನು ಅವರು ಮೂರ್ತಿಯ ರೂಪದಲ್ಲಿ ಕಲ್ಪಿಸಿಕೊಂಡು ಆರಾಧಿಸಿದರೆ ತಪ್ಪೇನಿದೆ? ಅದು ಅಂತಃಕರಣದ ಶುದ್ಧಿಗಾಗಿ ಅವರು ಮಾಡಿಕೊಂಡ ಒಂದು ಸಾಧನವಾಗಿದೆ. ಮಾನವರು ಯಾವ ಧರ್ಮದಲ್ಲಿ ಜನಿಸಿದರೂ ಅವರು ಸಾಧಿಸಬೇಕಾದ ಒಂದೇ ಒಂದು ಗುರಿ ಎಂದರೆ ಆತ್ಮ ಸಾಕ್ಷಾತ್ಕಾರ. ಅದನ್ನು ಮರೆತು ಮತಾಂಧತೆಯಿಂದ ಆ ಜಾತಿ ಈ ಜಾತಿ ಎಂದು ವಾದ ಮಾಡುವ ಮೊಂಡ ಪಂಡಿತರ ಮಾತುಗಳಿಗೆ ನಾವು ಕಿವಿಗೊಡಲಾರೆವು ಎಂದು ನಿಷ್ಠೂರನಾಗಿ ನುಡಿದ ಅವರ ಬಾಯಿ ಮುಚ್ಚಿಸಿ ಬಿಡುತ್ತಿದ್ದನು. ಹೀಗಿರುತ್ತಿರಲು ಒಂದು ಸಲ ಆ ರಾಜನ ತೊಡೆಯ ಮೇಲೆ ಒಂದು ಹುಣ್ಣು ಹುಟ್ಟಿಕೊಂಡಿತು. ವೈದ್ಯರು ಎಷ್ಟೇ ರೀತಿಯಿಂದ ಔಷಧೋಪಚಾರ ಮಾಡಿದರೂ ಅದು ನಿವಾರಣೆಯಾಗದಂತಾಯಿತು. ಬಾದಶಾಹನು ಅದರ ವೇದನೆಯನ್ನು ತಡೆಯಲಾರದೆ ಬಹು ಸಂಕಟ ಪಡುತ್ತಿದ್ದನು. ಒಂದು ದಿನ ಆತನು ಏಕಾಂತದಲ್ಲಿ ಬ್ರಾಹ್ಮಣ ಪಂಡಿತರನ್ನು ಕರೆಸಿಕೊಂಡು ಈ ಹುಣ್ಣಿನ ನಿವಾರಣೆಗಾಗಿ ಯಾವ ಉಪಾಯವನ್ನು ಮಾಡಬೇಕೆಂದು ಕೇಳಿದಾಗ, ಆಗ ಬ್ರಾಹ್ಮಣನು ಸ್ವಲ್ಪ ಯೋಚಿಸಿ, ಬಾದಶಾಹನೇ, ಈ ನಿನ್ನ ವ್ಯಾಧಿಯು ತೀರ್ಥಯಾತ್ರೆ ಸತ್ಪುರುಷರ ಕೃಪಾದೃಷ್ಟಿಯಿಂದ ವಾಸಿಯಾಗಬೇಕಾಗಿದೆಯೇ ಹೊರತು ಔಷಧೋಪಚಾರಗಳಿಂದ ಯಾವ ಪ್ರಯೋಜನವೂ ಆಗಲಾರದು ಎಂದು ಹೇಳಿ ಆತನಿಗೆ ಪಾಪ ವಿನಾಶಿನಿ ತೀರ್ಥಯಾತ್ರೆಗೆ ಹೋಗಿ ಸ್ನಾನ ಮಾಡಿ ಬರಲು ಸೂಚಿಸಿದರು. ಬ್ರಾಹ್ಮಣರ ಸಂದೇಶದಂತೆ ಬಾದಶಾಹನು ಪಾಪ ವಿನಾಶಿ ತೀರ್ಥಕ್ಕೆ ಒಬ್ಬನೇ ಹೋಗಿ ಸ್ನಾನ ಮಾಡಿದನು. ಆತನಿಗೆ ಅಲ್ಲಿ ಒಬ್ಬ ಸನ್ಯಾಸಿಯು ಭೇಟಿಯಾದನು. ರಾಜನು ಆ ಸನ್ಯಾಸಿ ಎದುರು ತನ್ನ ಗೋಳನ್ನು ತೋಡಿಕೊಂಡು ಇದಕ್ಕೆ ನಿವಾರಣೋಪಾಯ ಏನೆಂದು ಅವನಲ್ಲಿ ಭಕ್ತಿಯಿಂದ ವಿಚಾರಿಸಿದನು. ಸನ್ಯಾಸಿಯು, ರಾಜ, ನಿನ್ನ ವ್ಯಾಧಿ ನಿವಾರಣೆಗೆ ನೀನು ಸತ್ಪುರುಷರ ದರ್ಶನ ಪಡೆಯಬೇಕಾಗುವುದು. ಈಗ ಗಾಣಗಾಪುರದಲ್ಲಿ ಮಹಾ ಸತ್ಪುರುಷರಾದ ನರಸಿಂಹ ಸರಸ್ವತಿ ಯತಿಗಳು ಅವತರಿಸಿ ಬಂದಿದ್ದಾರೆ. ಅವರ ದರ್ಶನ ಪಡೆದರೆ ನೀನು ಖಂಡಿತವಾಗಿಯೂ ಈ ನೋವಿನಿಂದ ವಿಮುಕ್ತಿ ಹೊಂದುವೆ ಎಂದು ಹೇಳಿದರು. ಬಾದಶಾಹನು ತಡ ಮಾಡದೆ ಗಾಣಗಾಪುರಕ್ಕೆ ಬಂದನು. ಅಲ್ಲಿಯ ಜನರು ಸನ್ಯಾಸಿಯಾಗಿರುವ ತಪಸ್ಸಿ ಎಲ್ಲಿದ್ದಾನೆ ಎಂದು ದರ್ಪದಿಂದ ಕೇಳಿದನು. ಜನರು ಭಯಭೀತರಾಗಿ ಬಾದಶಾಹನು ಮುಸಲ್ಮಾನನು ಮುಂದೆ ಏನು ಅನಾಹುತ ಮಾಡುವನು ಎಂದು ಕಳವಳಗೊಳ್ಳುತ್ತಾ, ಪ್ರಭು, ಅವರ ಸಂಗಮ ಅನುಷ್ಠಾನಕ್ಕೆ ಹೋಗಿದ್ದಾರೆ, ಮಧ್ಯಾಹ್ನ ವೇಳೆಗೆ ಇಲ್ಲಿಯೇ ಮಠಕ್ಕೆ ಬರುವರು ಎಂದು ಅಂಜುತ್ತಾ ಉತ್ತರ ಕೊಟ್ಟರು. ಬಾದಶಾಹನು ತನ್ನ ಕಾವಲಿಗಿದ್ದ ಸೈನಿಕರನ್ನೆಲ್ಲ ಗಾಣಗಾಪುರದಲ್ಲಿಯೇ ಬಿಟ್ಟು ತಾನೊಬ್ಬನೇ ಮೇಣೆಯಲ್ಲಿ ಕುಳಿತು ಸಂಗಮದತ್ತ ಸಾಗಿದನು. ಅರ್ಧ ದಾರಿ ಹೋಗುವಷ್ಟರಲ್ಲಿ ಅಲ್ಲಿಯ ಗುರುಗಳು ಎದುರಿನಿಂದ ಅನುಷ್ಠಾನ ಮುಗಿಸಿಕೊಂಡು ಬರುತ್ತಿರುವುದನ್ನು ಗಮನಿಸಿ ಮೇಣೆಯಿಂದ ಕೆಳಗಿಳಿದು ಕಾಲುನಡಿಗೆಯಿಂದ ಹೊರಟನು. ಗುರುಗಳು ಸಮೀಪಕ್ಕೆ ಬಂದೊಡನೆಯೇ ಭಕ್ತಿಯಿಂದ ಅವರ ಚರಣಗಳಿಗೆ ನಮಸ್ಕರಿಸಿದನು. ಆಗ ಗುರುಗಳು ಬಾದಶಾಹನ ನೋಡುತ್ತಾ, ಏನೋ ರಜಕ, ಈಗ ಎಲ್ಲಿರುವೆ? ಬಹಳ ದಿನಗಳ ನಂತರ ನಿನ್ನ ಭೇಟಿಯಾದಂತಾಯಿತಲ್ಲ ಎಂದು ಕೇಳಿದರು. ತಕ್ಷಣವೇ ಬಾದಶಾಹನಿಗೆ ವಿದ್ಯುತ್ ಸಂಚಾರವೆಂದೆನಿಸಿತು. ಪೂರ್ವಜನ್ಮದ ಸ್ಮರಣೆ ಉಂಟಾಯಿತು. ಆತನು ಗುರುಗಳು ಅಪಾದ ಸ್ತಮಕ ನೋಡಿ
ಅಯ್ಯೋ ಗುರುವೇ, ನೀವೇ ನನ್ನ ಉದ್ಧಾರಕನು, ನೀವೇ ನನಗೆ ಇಷ್ಟೆಲ್ಲ ರಾಜಸಿರಿ ಸಂಪತ್ತುಗಳನ್ನು ಕರುಣಿಸಿ ಉದಾರಿಗಳು, ನಿಮ್ಮನ್ನೇ ನಾನು ಗುರುತಿಸದೆ ಹೋದೆ. ಗುರುನಾಥ, ನನ್ನಿಂದ ಸರ್ವಾಪರಾಧವಾಯಿತು, ದಯವಿಟ್ಟು ನನ್ನನ್ನು ಕ್ಷಮಿಸಿ ಉದ್ಧರಿಸಿ ಎಂದು ತಂದೆ ಎಂದು ಹಲಬುತ್ತಾ ಗುರು ಚರಣಗಳ ಮೇಲೆ ಬಿದ್ದು ಗಡಗಡನೆ ಉರುಳಾಡಿಬಿಟ್ಟನು. ಮತ್ತೆ ಮೇಲೆದ್ದು ಕೈ ಜೋಡಿಸಿಕೊಂಡು ನಿಂತು ಗದ್ಗದಿದ ಕಂಠದಿಂದ, ಗುರುಗಳೇ, ನನಗೆ ರಾಜ್ಯ, ಹೆಂಡತಿ, ಮಕ್ಕಳು, ಅಷ್ಟೈಶ್ವರ್ಯ ಎಲ್ಲವನ್ನೂ ಕೊಟ್ಟು ಮದ್ಯೋನ್ಮತ್ತನಾಗಿ ಮಾಡಿ ನಿಮ್ಮ ಚರಣ ಸೇವೆ ಇಂದ ದೂರ ಮಾಡಿಬಿಟ್ಟಿರಿ. ನನ್ನನ್ನು ಅಜ್ಞಾನ ಅಂಧಕಾರದಲ್ಲಿ ದೂಡ ಬಿಟ್ಟಿದ್ದೀರಿ. ನನಗಿನ್ನೂ ಈ ರಾಜ್ಯ ಬೇಡ, ಸಿರಿ ಸಂಪತ್ತು ಬೇಡ, ಗುರುಗಳು ಈ ಹೆಚ್ಚಿನ ಮಕ್ಕಳ, ಹೆಂಡತಿ ಯಾರೂ ನನಗೆ ಬೇಡ. ಸದಾ ನಿನ್ನ ಚರಣೆಯ ಸೇವೆಯೇ ಭಾಗ್ಯವೊಂದನ್ನು ನೀಡಿಬಿಡು ಎಂದು ತಂದೆ, ನಾನಿನ್ನೂ ಆತ್ಮೋದ್ಧಾರ ಮಾಡಿಕೊಂಡು ಧನ್ಯನಾಗುತ್ತೇನೆ ಎಂದು ಅವರ ಚರಣಗಳನ್ನು ಆನಂದಾಶ್ರುಗಳಿಂದ ತೊಳೆದು ಬಿಟ್ಟನು. ಗುರುಗಳು ನಸುನಗುತ್ತಾ ಬಾದಶಾನ ಮೇಲೆಬ್ಬಿಸಿ, ಅದೆಲ್ಲ ಸರಿಯ ತಪ್ಪಾ ರಜಕ? ಈಗ ನಿನಗೆ ನಿಮ್ಮ ದರ್ಶನ ಅವಶ್ಯಕತೆ ಏನಿತ್ತು ಎಂದು ಪ್ರಶ್ನೆ ಮಾಡಿದರು. ಗುರುಗಳೇ, ನನಗೊಂದು ಹುಣ್ಣು ಹುಟ್ಟಿಕೊಂಡು ತುಂಬ ತೊಂದರೆ ಕೊಡುತ್ತಿದೆ. ಅದರ ನಿವಾರಣೆಗಾಗಿ ನಾನು ಯೋಗದಿಂದ ಬಂದು ನಿಮ್ಮನ್ನು ಕಂಡೆ ಎಂದು ರಜಕನು ನುಡಿದರು. ಗುರುಗಳು, ಹಾಗೋ ವಿಷಯ ಸರಿ, ಎಲ್ಲಿದೆ ನಿನ್ನ ಹುಣ್ಣು? ತೋರಿಸು ನೋಡೋಣ ಎಂದು ರಜಕನು ನಿನ್ನ ತೊಡೆಯನ್ನು ನೋಡಿಕೊಂಡಾಗ ಅಲ್ಲಿ ಹುಣ್ಣಿನ ಬಾಧೆಯು ಗಿಟ್ಟಿರಲಿಲ್ಲ. ಅದು ಹುಟ್ಟಿದ್ದರ ಕಲೆ ಸಹಿತ ಕಂಡು ಬರಲಿಲ್ಲ. ರಜಕನಿಗೆ ತುಂಬಾ ವಿಸ್ಮಯವೆನಿಸಿತು. ಆತನು ಗುರುಲೀಲೆಯನ್ನು ಮನಸಾರೆ ಕೊಂಡಾಡಿದನು. ಗುರುಗಳು ಕುರಿತು, ಸದ್ಗುರುನಾಥ, ನಿನ್ನ ಕೃಪೆಯಿಂದಾಗಿ ಮೊದಲು ಅಗಸ್ತನಾಗಿ ದಾರಿದ್ರ್ಯದಲ್ಲಿ ಕಾಲ ಕಳೆಯುತ್ತಿದ್ದ ನಾನು ರಾಜ್ಯ, ಸಿರಿ ಸಂಪತ್ತು, ಹೆಂಡಿರು, ಮಕ್ಕಳು ಎಲ್ಲದರ ಸುಖವನ್ನು ಅನುಭವಿಸಿ ತೃಪ್ತರಾಗಿರುವೆ. ನೀವು ನನಗೆ ಕರುಣಿಸಿರುವ ಐಶ್ವರ್ಯವನ್ನೆಲ್ಲ ಒಂದು ಸಲ ತಮಗೆ ತೋರಿಸಬೇಕೆಂದು ನನಗೆ ಆಸೆಯಾಗಿದೆ. ಆದ ಕಾರಣ ತಾವು ದಯವಿಟ್ಟು ನನ್ನ ಅರಮನೆಗೆ ಬಂದು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಕೃಪೆ ಮಾಡಬೇಕು ಎಂದು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡದನು. ಅದಕ್ಕೆ ಗುರುಗಳು, ರಾಜ, ನಾವು ಸನ್ಯಾಸಿಗಳು, ತಪಸ್ವಿಗಳು. ನಿನ್ನ ರಾಜ್ಯದಲ್ಲಿ ಗೋಹತ್ಯೆ ಅವ್ಯಾಹತವಾದ ನಡೆಯುವುದಂತೆ ಅಂಥದ್ದೆಲ್ಲ ನಮ್ಮ ಕಣ್ಣಿಗೆ ಸಹ ಬೀಳಬಾರದು. ಒಂದು ವೇಳೆ ನೀನು ಗೋಹತ್ಯೆಗೆ ಪ್ರತಿಬಂಧಕಾಜ್ಞೆಯನ್ನು ಹೊರಡಿಸುವುದಾದರೆ ನಾವು ನಿಮ್ಮಲ್ಲಿಗೆ ಬರಲು ಅನುಕೂಲವಾದಿತ್ತು ಎಂದು ರಜಕನಿಗೆ ಅದಕ್ಕೆ ಒಪ್ಪಿಸಿಕೊಂಡನು. ಆತನು ಗುರುಗಳನ್ನು ತನ್ನ ಮೇಣೆಯ ಮೇಲೆ ಕೂಡಿಸಿಕೊಂಡು ತಾನು ಗುರುಗಳ ಪಾದುಕೆಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಮೇಣೆಯ ಬದಿಯಲ್ಲಿ ಕಾಲು ನಡಿಗೆಯಿಂದ ಸಾಗತೊಡಗಿದನು. ಗಾಣಗಾಪುರಕ್ಕೆ ಬಂದ ಕೂಡಲೇ ಅರಸನು ತನ್ನ ಸೈನ್ಯವನ್ನೆಲ್ಲ ಗುರುಗಳಿಗೆ ತೋರಿಸಿದನು. ತಾವು ಹಿಂದೆ ಶಿಷ್ಯ ಪರಿವಾರದೊಂದಿಗೆ ನನ್ನ ಅರಮನೆಗೆ ಬರಬೇಕೆಂದು ಗುರುಗಳಿಗೆ ಮತ್ತೊಮ್ಮೆ ವಿನಂತಿಸಿಕೊಂಡನು. ಗುರುಗಳು ಅದಕ್ಕೆ ಒಪ್ಪಿಕೊಂಡರು. ಅರಸನು ಗುರುಗಳನ್ನು ಮೇಣೆಯಲ್ಲಿ ಕೂಡಿಸಿದನು. ಎಲ್ಲ ಶಿಷ್ಯರು ಒಂದೊಂದೇ ಕುದುರೆಗಳನ್ನೇರಲು ವಿನಂತಿಸಿದನು. ವಾದ್ಯ ಮೇಳದೊಂದಿಗೆ ವೈಭವದಿಂದ ತನ್ನ ರಾಜಧಾನಿಯತ್ತ ಸಾಗತೊಡಗಿದನು. ಬಾದಶಾಹನು ಮೇಣೆಯ ಮಗ್ಗುಲಲ್ಲಿ ಕಾಲು ನಡಿಗೆಯಿಂದಲೇ ಬರುತ್ತಿದ್ದುದನ್ನು ಗಮನಿಸಿದ ಗುರುಗಳು, ಅರಸನೇ, ನೀನು ಒಂದು ಕುದುರೆಯನ್ನೇರಿ ಪ್ರಯಾಣ ಮಾಡು. ನೀನು ದೊಡ್ಡ ಬಾದಶಾಹನಾಗಿರುವೆ. ಹೀಗೆ ಬ್ರಾಹ್ಮಣರನ್ನು ವಾಹನಗಳಲ್ಲೇರಿಸಿ ನೀನು ಬರಗಾಲಿನಿಂದ ನಡೆಯುತ್ತಾ ಬಂದರೆ ನಿಮ್ಮ ಜನಾಂಗದವರು ನಗುತ್ತಾರೆ ಎಂದರು. ಅದಕ್ಕೆ ಆತನು ನಿರ್ಗಮನದಿಂದ, ಪ್ರಭು, ನಾನೆಲ್ಲಿಯೂ ನಾನು ರಜಕನು. ಇದನ್ನೆಲ್ಲ ನಿಮ್ಮ ಕರುಣೆಯ ಫಲ. ಆದರೆ ನಾನು ಮ್ಲೇಂಚ ಕುಲದಲ್ಲಿ ಹುಟ್ಟಿದವನಲ್ಲ ಎಂಬುದೊಂದೇ ನನಗೀಗ ಅಳುಕಾಗಿದೆ. ದಯವಿಟ್ಟು ಈ ಕಾರಣದಿಂದಾಗಿ ನನ್ನನ್ನು ಉಪೇಕ್ಷಿಸಿ ಮಾಡಬೇಡಿರಿ ಎಂದು ವಿನಂತಿಸಿಕೊಂಡನು. ಪ್ರಯಾಣವು ಸ್ವಲ್ಪ ದೂರ ಸಾಗಿದ ನಂತರ ಗುರುಗಳು ರಾಜರನ್ನು ಕುರಿತು, ರಜಕ, ನಿನ್ನ ಸೈನ್ಯದೊಂದಿಗೆ ಹೊರಟರೆ ನಮಗೆ ತಡವಾಗುತ್ತದೆ. ಅದಕ್ಕಾಗಿ ನಾವು ನಮ್ಮ ಶಿಷ್ಯ ಬಳಗದೊಂದಿಗೆ ನಿನ್ನ ರಾಜಧಾನಿಗೆ ಸಮೀಪದಲ್ಲಿಯೇ ಪಾಪ ವಿನಾಶಿ ತೀರ್ಥದಲ್ಲಿ ನಿನಗೆ ಭೇಟಿಯಾಗುತ್ತವೆ. ನೀನು ಯಾವ ಸಂಶಯವನ್ನು ತಳೆಯದೆ ಬೇಗ ಅಲ್ಲಿಗೆ ಬಂದು ನಮ್ಮನ್ನು ಭೇಟಿಯಾಗು. ಅಲ್ಲಿಂದ ನಿಮ್ಮ ಅರಮನೆಗೆ ಹೋಗಲು ತಡವಾಗುವುದಿಲ್ಲ ಎಂದು ನುಡಿದು ಮೇಣೆಯಿಂದ ಕೆಳಗಿಳಿದರು. ಶಿಷ್ಯರು ಕುದುರೆಗಳನ್ನು ಇಳಿದು ಗುರುಗಳತ್ತ ಬಂದರು. ನಿತ್ಯ ಕರ್ಮದ ನೆಪದಿಂದ ಅವರೆಲ್ಲ ಜಲಾಶಯವೊಂದರ ಸಾಗಿದರು. ರಾಜ್ಯ ಪರಿವಾರ ಮುಂದೆ ಸಾಗಿತ್ತು. ಸೂರ್ಯನಿಗೆ ಅರ್ಘ್ಯ ಕೊಟ್ಟು ನಂತರ ಗುರುಗಳು ತಮ್ಮ ಶಿಷ್ಯರೊಂದಿಗೆ ಮನೋವೇಗದಿಂದ ಸಾಗಿ ಪಾಪ ವಿನಾಶಿನಿ ಕ್ಷೇತ್ರದಲ್ಲಿ ಉಳಿದರು. ಅಲ್ಲಿ ಸಾಯನ್ ದೇವನ ಮಗನಾದ ನಾಗನಾಥನು ಭೇಟಿಯಾಗಿ ಈ ಶ್ರೀ ಗುರುಗಳನ್ನು ಶಿಷ್ಯ ಪರಿವಾರ ಸಮೇತನಾಗಿ ತನ್ನ ಮನೆಗೆ ಕರೆದೊಯ್ದು ವೈಭವದಿಂದ ಪಾದಪೂಜೆ ಮಾಡಿದನು. ಸಹಸ್ರ ಜನ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆಯಾಯಿತು. ಸಾಯಂಕಾಲವಾಗಲು ಗುರುಗಳು ನಾಗನಾಥನಿಗೆ ಆಶೀರ್ವದಿಸಿ ಮತ್ತೆ ಪಾಪ ವಿನಾಶಿನಿ ತೀರ್ಥಕ್ಕೆ ಬಂದು ಕುಳಿತನು. ಬಾದಶಾಹನು ಅಷ್ಟರಲ್ಲಿ ತನ್ನ ದಂಡಿನೊಂದಿಗೆ
ತನ್ನ ದಂಡಿನೊಂದಿಗೆ ಪಾಪವಿನಾಶಿ ತೀರ್ಥಕ್ಕೆ ಬಂದು ತಲುಪಿದನು. ಗುರುಗಳು ತನಗಿಂತ ಮೊದಲೇ ಅಲ್ಲಿಗೆ ಬಂದಿರುವುದನ್ನು ಆನಂದಾಶ್ಚರ್ಯಗಳಿಂದ ನೋಡಿದನು. ಪರಿವಾರದವರಿಗೆ ಹೇಳಿ ಕಳಿಸಿ ತನ್ನ ಅರಮನೆಯ ಹಾಗೂ ನಗರಗಳನ್ನು ಶೃಂಗಾರ ಮಾಡಿಸಿ ತಿಳಿಸಿದನು. ನಂತರ ಗುರುಗಳನ್ನು ಮೇಣೆ ಎಣ್ಣಿ ಕೂಡಿರಿಸಿಕೊಂಡು ವಾದ್ಯ ವೈಭವದೊಂದಿಗೆ ಮೆರವಣಿಗೆ ಮಾಡುತ್ತಾ ತಾನು ಪಾದಚಾರಿಯಾಗಿ ಹೊರಟನು. ವೈದುರಾ ನಗರದ ಜನರು ಗುರುಗಳಿಗೆ ಆರತಿ ಬೆಳಗಿ ನಗರದಲ್ಲಿ ಸ್ವಾಗತಿಸಿಕೊಂಡರು. ಮುಸಲ್ಮಾನರು ದೊರೆ ವಿಪ್ರ ಪೂಜೆ ಮಾಡುವುದನ್ನು ಕೇಳಿ ಅವರೆಲ್ಲರೂ ಆಶ್ಚರ್ಯಪಟ್ಟರು. ಮುಸಲ್ಮಾನರು ಜನಾಂಗದವರು ಮಾತ್ರ ಹಿಂದೂಗಳನ್ನು ಪೂಜಿಸಿ ನಮ್ಮ ಬಾದಶಾಹನು ಅನಾಚಾರಿಯಾಗಿ ಕೆಟ್ಟು ಹೋದೇನೆಂದು ಮನದಲ್ಲಿ ಹಳಹಳಿಸತೊಡಗಿದರು. ಮೆರವಣಿಗೆಯು ಅರಮನೆಯನ್ನು ತಲುಪಿ ರಾಜನ ಬಹುಭಕ್ತಿಯಿಂದ ಗುರುಗಳನ್ನು ಕೈ ಹಿಡಿದು ಮೇಣೆಯಿಂದ ಕೆಳಗಿಳಿಸಿಕೊಂಡನು. ರಾಜ ಸಿಂಹಾಸನದ ಮೇಲೆ ಗುರುಗಳನ್ನು ಕುಳ್ಳಿರಿಸಿ ತನ್ನ ಹೆಂಡಿರು ಮಕ್ಕಳನ್ನೆಲ್ಲ ಕರೆತಂದು ಗುರುಗಳ ಚರಣ ಕಮಲಗಳಿಗೆ ನಮಸ್ಕಾರ ಮಾಡಿಸಿದನು. ಗುರುಗಳು ಆತನನ್ನು ಕುರಿತು, ಈಗಲಾದರೂ ನಿನ್ನ ಮನಸ್ಸಿಗೆ ತೃಪ್ತಿ ಆಯಿತೆ ಎಂದು ಕೆಳಗಿಳಿದರು. ರಾಜನ ಕೃತಜ್ಞತೆಯಿಂದ ಕೈ ಮುಗಿದು, ದೇವ, ನಿಮ್ಮ ಅನುಗ್ರಹದಿಂದ ನಾನು ಬಹು ದಿವಸ ರಾಜ್ಯವಾಳಿದೆನು. ನನ್ನ ಭೋಗಲಾಸೆಯಲ್ಲಿಯೆಲ್ಲ ಈಗ ತೃಪ್ತಿ ಹೊಂದಿದ್ದೆ. ನನಗಿನ್ನೂ ತಮ್ಮ ಚರಣ ಸೇವೆಯ ಭಾಗ್ಯ ದೊರೆಯಬೇಕು ಎಂದು ವಿನಂತಿಸಿಕೊಂಡನು. ಗುರುಗಳು ಆತನಿಗೆ, ನೀನು ನಿನ್ನ ಮಗನಿಗೆ ರಾಜ್ಯಪಟ್ಟ ಕಟ್ಟಿ ನಮ್ಮ ದರ್ಶನಕ್ಕಾಗಿ ಶ್ರೀಶೈಲಕ್ಕೆ ಬಾ ಎಂದು ಆಜ್ಞೆ ಮಾಡಿ ಅವರನ್ನೆಲ್ಲ ಆಶೀರ್ವದಿಸಿ ಗೌತಮಿ ಯಾತ್ರೆಯನ್ನು ಮುಗಿಸಿಕೊಂಡು ಗಾಣಗಾಪುರಕ್ಕೆ ಬಂದು ತಲುಪಿದರೆಂದು ನಾಮಧಾರಕನಿಗೆ ಸಿದ್ಧಮುನಿಗೂ ತಿಳಿಸಿದ ಮಲ್ಲಿಗೆ ಸಾರರೂಪ ಗುರುಚರಿತ್ರೆ 50ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋದತ್ತ ಪ್ರಚೋದಯಾತ. ಗುರುಚರಿತ್ರೆಯ ಮುಂದುವರೆದ ಭಾಗ 51ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ನಂತರ ಒಂದು ದಿವಸ ಸಂಗಮದಲ್ಲಿ ಗುರುಗಳು ತಮ್ಮ ಶಿಷ್ಯ ಬಳಗವನ್ನೆಲ್ಲ ಕರೆದು, ಶಿಷ್ಯರೇ, ಈಗ ನಮ್ಮ ಕೀರ್ತಿಯು ಎಲ್ಲ ಕಡೆಗೆ ಹಬ್ಬಿ ಹೋಗಿದೆ. ಇನ್ನು ನಮಗೆ ಭಕ್ತರ ಉಪಪ್ರದವೂ ಹೆಚ್ಚಾಗುವ ಸಂಭವವಿದೆ. ರಾಜ್ಯದಲ್ಲಿ ಯವನ ಆಳಿಕೆ ಹೆಚ್ಚಾಗಿದೆ. ಅವರನ್ನೆಲ್ಲ ನಾನಾ ತರಹದ ಮನೆ ಕಾಮನೆಗಳನ್ನು ಹೊತ್ತುಕೊಂಡು ಬಂದು ಸುಮ್ಮನೆ ನಮಗೆ ತೊಂದರೆ ಕೊಡುವರು. ಅದಕ್ಕಾಗಿ ನಾವು ಇನ್ನು ಲೌಕಿಕಾರ್ಥವಾಗಿ ಶ್ರೀಶೈಲಕ್ಕೆ ಹೊರಟು ಅಲ್ಲಿಯೇ ಗುಪ್ತರಾಗುವೆವು. ನಾವು ನಿಮಿತ್ತ ಮಾತ್ರ ಇಲ್ಲಿಂದ ಹೊರಟು ಹೋದರೂ ಸಹಿತ ಇಲ್ಲಿಯೇ ನಮ್ಮ ಪಾದುಕೆ ಹಾಗೂ ಅಶ್ವತ್ಥ ವೃಕ್ಷಗಳಲ್ಲಿ ಸದಾ ನಮ್ಮ ವಾಸ್ತವ್ಯವಿರುವ ಗಾಯನ ರೂಪದಿಂದ ನಮ್ಮನ್ನು ಸ್ತುತಿಸುವವರಿಗೂ ಅನನ್ಯ ಭಕ್ತಿಯಿಂದ ಆರಾಧಿಸುವವರಿಗೂ ನಾವು ಸ್ವಪ್ನ ಮುಖಾಂತರ ದರ್ಶನ ಕೊಟ್ಟು ಅವರ ಕಷ್ಟ ನಿವಾರಿಸುತ್ತೇವೆ. ಆ ಬಗ್ಗೆ ನೀವಾರು ಸಂಶಯ ತಳೆಯಕೂಡದು ಎಂದು ಹೇಳಿ ಅಭಯ ಹಸ್ತ ತೋರಿ ಒಮ್ಮಿಂದೊಮ್ಮೆಲೆ ಅದೃಶ್ಯರಾದರು. ಶಿಷ್ಯರೆಲ್ಲ ವಿವಂಚನೆಗೀಡಾದರು. ಅವರು ಕುಲರಾಗಿ ಮಠಕ್ಕೆ ಬಂದರು. ಆದರೆ ಮಠದಲ್ಲಿ ನಿತ್ಯ ಕೂಡುವ ಸ್ಥಳದಲ್ಲಿ ಗುರುಗಳು ಕುಳಿತುಕೊಂಡಿದ್ದು ಕಾಣಿಸಿತು. ಮತ್ತೆ ಸ್ವಲ್ಪ ವೇಳೆಯಲ್ಲಿ ಅವರು ಅಂತರ್ಧಾನರಾದರು. ಜನರಿಗೆ ಬಹು ಆಶ್ಚರ್ಯವೆನಿಸಿತು. ತಾವು ಇನ್ನು ಮುಂದೆ ಮಠದಲ್ಲಿ ಇದೇ ರೀತಿಯಾಗಿ ಗುಪ್ತ ರೀತಿಯಿಂದ ಇರುತ್ತೇವೆ ಎಂಬುದನ್ನು ಗುರುಗಳು ಸೂಚಿಸುವುದಕ್ಕಾಗಿ ಹಾಗೆ ಲೀಲೆ ಮಾಡಿ ತೋರಿಸಿದರು. ನಂತರ ಗುರುಗಳು ಗಾಣಗಾಪುರದಲ್ಲಿ ಭಕ್ತ ಸಮುದಾಯಕ್ಕೆನ್ನೆಲ್ಲ ಸಾಂತ್ವನ ಹೇಳಿ ಶಿಷ್ಯರೊಂದಿಗೆ ಶ್ರೀಶೈಲಕ್ಕೆ ಬಂದರು. ಅಲ್ಲಿ ಪಾತಾಳ ಗಂಗೆಯಲ್ಲಿ ತೀರದಲ್ಲಿ ಇಳಿದರು. ಶಿಷ್ಯರಿಗೆ, ಬೇಗ ನಮಗಾಗಿ ಒಂದು ಪುಷ್ಪಾಸನವನ್ನು ಸಿದ್ಧಪಡಿಸಿರಿ ಎಂದು ಆಜ್ಞೆ ಮಾಡಿದರು. ಶಿಷ್ಯರು ನಾನಾ ಥರದ ಹೂವುಗಳನ್ನು ತಂದು ಬಾಳೆ ಎಲೆಯ ಮೇಲೆ ಆ ಹೂವುಗಳನ್ನು ಹೊಂದಿಸಿ ಚೆನ್ನಾಗಿ ಬಿಗಿದು ಕಟ್ಟಿಗೆ ಕಟ್ಟಿ ಒಂದು ಸುಂದರವಾದ ಪುಷ್ಪಾಸನವನ್ನು ಸಿದ್ಧಪಡಿಸಿದರು. ಅದನ್ನು ನೀರಿನಲ್ಲಿ ಬಿಡಿಸಿ ಗುರುಗಳನ್ನು ಅದರ ಮೇಲೆ ಪದ್ಮಾಸನ ಹಾಕಿಕೊಂಡು ಕುಳಿತರು. ಶಿಷ್ಯರೆಲ್ಲರೂ ದೊಂಕಕ್ಕೊಳಗಾದರು. ಗುರುಗಳು ಅವರಿಗೆ ಅಭಯ ಹಸ್ತ ತೋರಿ, ಶಿಷ್ಯೋತ್ತಮರೇ, ನಾವು ಲೌಕಾತೀರ್ಥವಾಗಿ ಹೋಗುತ್ತಿದ್ದೇವೆ. ಆದರೆ ಗಾಣಗಾಪುರದಲ್ಲಿ ನಾವು ನಿಶ್ಚಯವಾಗಿ ನೆಲೆಸುತ್ತಿರುತ್ತೇವೆ. ನನ್ನನ್ನು ಯಾರು ಸ್ತುತಿ ಮಾಡುವರೋ ಆ ಎಲ್ಲ ಭಕ್ತರ ಮನೆಗಳಲ್ಲಿಯೂ ನಾನು ತಪ್ಪದೆ ವಾಸ ಮಾಡುತ್ತೇನೆ. ನನ್ನ ಗುಣಗಾನ ಮಾಡುವವರಿಗೂ ಸೇವೆ ಆರಾಧನೆಗಳನ್ನು ಸಮರ್ಪಿಸುವವರಿಗೂ ಸ್ವಪ್ನ ಮುಖಾಂತರ ದರ್ಶನ ಕೊಡುತ್ತೇನೆ. ಇದು ನಿರ್ಧಾರ ಮಾತೆಂದು ತಿಳಿಯಿರು ಎನ್ನಲೂರು. ಎಲ್ಲ ಭಕ್ತರು ಗುರುಚರಣಗಳಿಗೆ ತಮ್ಮ ತಮ್ಮ ಮಸ್ತಕಗಳನ್ನು ಸ್ಪರ್ಶಿಸಿದರು. ಗುರುಗಳು ಎಲ್ಲರನ್ನು ಕೃಪಾದೃಷ್ಟಿಯಿಂದ ನೋಡಿದರು. ನಾವು ನಿಜ ಸ್ಥಾನಕ್ಕೆ ತಲುಪಿದೊಡನೆಯೇ ನಿಮಗೆ ಹೂಗಳ ಪ್ರಸಾದವನ್ನು ಕಳಿಸಿಕೊಡುವೆ. ಅಲ್ಲಿಯವರೆಗೆ ನೀವು ಕಾಯಿರಿ ಎಂದು ಹೇಳಿದರು. ಗುರುಗಳು ಕುಳಿತು ಪುಷ್ಪಾಸನವನ್ನು ಸಾವಕಾಶವಾಗಿ ಪ್ರವಾಹದ ಗುಂಟ ಸಾಗತೊಡಗಿತು. ಅಂದು ಬಹುಧಾನ್ಯ ನಾಮ ಸಂವತ್ಸರದ ಉತ್ತರಾಯಣ ಕುಂಭ ಸಂಕ್ರಾಂತಿಯ ಶಿಶಿಋತ ಮಾಸ ಕೃಷ್ಣ ಪಕ್ಷದ
ಶುಕ್ರವಾರ ಇದ್ದಿತ್ತು. ಇಂಥ ಪುಣ್ಯ ದಿನದಲ್ಲಿ ಗುರುಗಳು ನಿಜಾನಂದದಲ್ಲಿ ಲೀನರಾದರು. ಅಷ್ಟರಲ್ಲಿ ಪ್ರವಾಹದ ದೂರು ಬದಿಯಿಂದ ನಾವಿಕನೊಬ್ಬನು ಬಂದನು. ಆತನ ದಂಡೆಯಲ್ಲಿ ನಿಂತಿರುವ ಶಿಷ್ಯ ಬಳಗದವರನ್ನು ಕುರಿತು, ಬ್ರಾಹ್ಮಣೋತ್ತಮರೇ, ನಾವು ಗುರುಗಳನ್ನು ಕಂಡೆವು. ಅವರು ಕದಳಿ ವನಕ್ಕೆ ಹೋಗುವಂತೆ ಗಾಣಗಾಪುರದಲ್ಲಿ ನೆಲೆಗೊಂಡಿರುವಂತೆ ನೀವುಗಳೆಲ್ಲವೂ ಸ್ವಸ್ಥಾನದಲ್ಲಿದ್ದುಕೊಂಡೇ ಅವರ ಧ್ಯಾನ ಮಾಡುತ್ತಾ ಸುಖವಾಗಿರಬೇಕೆಂದು ಹೀಗೆ ನಿಮಗೆ ತಿಳಿಸಬೇಕೆಂದು ನನ್ನೊಂದಿಗೆ ಸಂದೇಶ ಕಳಿಸಿದ್ದಾರೆ ಎಂದನು. ಅಷ್ಟರಲ್ಲಿ ಗುರುಗಳು ಮೊದಲು ತಿಳಿಸಿದಂತೆ ಪ್ರವಾಹದೊಳಗಿಂದ ತೇಲುತ್ತಾ 4 ಪುಷ್ಪಗಳನ್ನು ಅವರ ಸಮೀಪಕ್ಕೆ ಬಂದವು. ನಾವಿಕರು ಧಾವಿಸಿ ಹೋಗಿ ಆ ಪುಷ್ಪಗಳನ್ನು ಹಿಡಿದುಕೊಂಡು ಬಂದು ಶಿಷ್ಯರ ಕೈಯಲ್ಲಿ ಕೊಟ್ಟನು. ಮುಖ್ಯ ಶಿಷ್ಯರು ಅವುಗಳಲ್ಲಿ ಒಂದೊಂದು ಹೂವುಗಳನ್ನು ಗುರುಪ್ರಸಾದ ಬಹುಭಕ್ತಿಯಿಂದ ಸ್ವೀಕರಿಸಿದನು. ಗುರುಗಳೊಂದಿಗೆ ಆಗ ಶ್ರೀಶೈಲಕ್ಕೆ ಬಂದಿದ್ದ ಮುಖ್ಯ ಶಿಷ್ಯರೆಂದರೆ ಸಾಯಂದೇವ, ಕವೀಶ್ವರ, ನಂದಿ, ನರಹರಿ, ಸಿದ್ಧನಾಮದ ನಾನು, ಬಳಿಕ ಸಿದ್ಧಮುನಿಯು ನಾಮಧಾರಕ ಗುರುಚರಿತ್ರೆಯ ಕಾಮಧೇನುವಾಗಿದೆ. ಇದರ ಶ್ರವಣ ಪಠಣಗಳಿಂದ ದುಂಕ ದಾರಿದ್ರ್ಯಗಳು ದೂರಾಗುವು, ಪುತ್ರ ಪೌತ್ರಾದಿ ಸಂತಾನ ವೃದ್ಧಿಯಾಗುವುದು, ಚತುರ್ವಿಧಿ ಪುರುಷಾರ್ಥಗಳನ್ನು ಲಭಿಸುವವು ಎಂದು ಗುರುಚರಿತ್ರೆಯ ಮಹತ್ವವನ್ನು ತಿಳಿಸಿದೆಂಬಲಿಗೆ ಸಾರರೂಪ ಗುರುಚರಿತ್ರೆ 51ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಗುರುಚರಿತ್ರೆಯ ಮುಂದುವರೆದ ಭಾಗ 52ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಗಳು ಶ್ರೀಶೈಲಕ್ಕೆ ಹೊರಡುವಾಗ ಅಲ್ಲಿ ಭಕ್ತ ಜನರು ಬಹಳ ಕಳಕಳಗೀಡಾದರು. ತಮ್ಮನ್ನು ಪರದೇಶಿಗಳನ್ನಾಗಿ ಮಾಡಿ ಹೋಗಬಾರದೆಂದು ಅವರು ಗುರುಗಳಿಗೆ ಪರಿಪರಿಯಿಂದ ಪ್ರಾರ್ಥಿಸಿದರು. ಗುರುಗಳು ಅವರೆಲ್ಲರಿಗೂ ಲೋಕದ ಕಣ್ಣಿಗೆ ನಾವು ಶ್ರೀಶೈಲಕ್ಕೆ ಯಾತ್ರೆಗೆ ಹೋಗುತ್ತಿರುವಂತೆ ಕಂಡರೂ ಈ ಗಾಣಗಾಪುರದಲ್ಲಿ ನಾವು ಶಾಶ್ವತವಾಗಿ ನೆಲೆಗೊಂಡಿರುತ್ತೇವೆ ನುಡಿದ ಅವರನ್ನೆಲ್ಲ ಸಮಾಧಾನಗೊಳಿಸಿದ್ದ ವಿಷಯವನ್ನಂತೂ ನಿನಗೆ ಈ ಮೊದಲೇ ತಿಳಿಸಲಾಗಿದೆ. ಗುರುಗಳಿದ್ದಾಗ ಗಾಣಗಾಪುರವು ವೈಕುಂಠದಂತೆ ಶೋಭಿಸುತ್ತಿತ್ತು. ಈಗ ಅದು ತಾಯಿ ಇಲ್ಲದ ಮಗುವಾಗಿ, ದೇವರಿಲ್ಲದ ಗುಡಿಯಾಗಿ, ಗಂಡಲಿಲ್ಲದ ನಾರಿಯಂತೆ ಕಳಾಹೀನವಾಗಿ ನಿಸುತ್ತಿತ್ತು. ಶ್ರೀಶೈಲ ತಲುಪಿದ ಗುರುಗಳು ಪಾತಾಳ ಗಂಗೆಯಲ್ಲಿ ಸಾಗಿದರೂ ನಂತರ ಅವರು ಅದೃಶ್ಯರಾದರು. ವಿಷಯವನ್ನು ನಿನಗೆ ಈ ಮೊದಲೇ ತಿಳಿಸಲಾಗಿದೆ ಎಂದು ಸಿದ್ಧಮುನಿಯ ನಾಮಧಾರಕನಿಗೆ ಮುಖ್ಯ ವಿಷಯಗಳನ್ನು ಮತ್ತೊಮ್ಮೆ ನೆನಪಿಸಿದರಂಬಲಿಗೆ ಸಾರರೂಪ ಗುರುಚರಿತ್ರೆ 52ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ದಿಗಂಬರಾಯ ವಿದ್ಮಹಿ ಅತ್ರಿಪುತ್ರಾಯ ಧೀಮಹಿ ತನ್ಯೋದತ್ತ ಪ್ರಚೋದಯಾತ್. ಗುರುಚರಿತ್ರೆಯ ಮುಂದುವರೆದ ಅಧ್ಯಾಯದ ಭಾಗ 53ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಚರಿತ್ರೆಯನ್ನು ಶ್ರವಣ ಮಾಡಿ ನಾಮಧಾರಕನು ಮನವು ಬ್ರಹ್ಮಾನಂದದಲ್ಲಿ ನಿಮಗ್ನವಾಯಿತು. ಅವನು ಮೈಮೇಲೆಲ್ಲ ರೋಮಾಂಚನಗಳೆದ್ದವು. ಕಂಠವು ಭಕ್ತಿ ಭಾವದಿಂದ ಗದ್ಗದಿತವಾಯಿತು. ಅಂಗಾಂಗಗಳು ನಡತೊಡಗಿದವು. ಕಣ್ಣುಗಳು ಹೊಳಪು ಹೆಚ್ಚಾಗಿ ಅವುಗಳಿಂದ ಧಾರಾಕಾರವಾಗಿ ಆನಂದಾಶ್ರುಗಳು ಉದುರತೊಡಗಿದವು. ಸಮಾಧಿ ಸುಖಕ್ಕೀಡಾದ ಅವನು ಮೂಕನಂತಾಗಿ ದೇಹವು ಅಲುಗಾಡದಾಯಿತು. ಅವನ ಮುಖದಲ್ಲಿ ಸಾತ್ವತಿಕ ಅಷ್ಟಭಾವಗಳು ಮೂಡಿ ನಿಂತವು. ನಾಮಧಾರಕನಿಗುಂಟಾದ ಈ ಸ್ಥಿತಿಯನ್ನು ನೋಡಿ ಸಿದ್ಧಮುನಿಯು ಆನಂದ ಹೊಂದಿದನು. ಈತನಿಗೆ ಈಗ ಸಮಾಧಿ ಸುಖಿ ಲಭಿಸಿತು. ಇವನನ್ನು ಇದೇ ಸ್ಥಿತಿಯಲ್ಲಿ ಉಳಿಯಗೊಟ್ಟರೆ ಲೋಕ ಪ್ರಕಾರದ ಕರ್ತವ್ಯಕ್ಕೆ ವ್ಯತ್ಯಯ ಬರುವುದು. ಇವನು ಶುದ್ಧಿಯ ಮೇಲೆ ತರುವುದೇ ಒಳಿತು ಎಂದು ಯೋಚಿಸಿ ಸಿದ್ಧಮುನಿಯು, ಎಲೆ ಶಿಷ್ಯವಂತವನಾದ ನಾಮಧಾರಕನೇ, ಬೇಗ ಎಚ್ಚರವಾಗು ಎಂದು ಆತನ ಮೈ ಮೇಲೆ ಕೈಯಾಡಿಸಿ ಪ್ರೇಮ ಭಾವದಿಂದ ಅಪ್ಪಿಕೊಂಡನು. ಮತ್ತು ಆತನನ್ನು ಕುರಿತು, ನಾಮಧಾರಕ, ನೀನಿನ್ನು ಭವಸಾಗರವನ್ನು ದಾಟಿದಂತಾಯಿತು. ನೀನು ಹೀಗೆ ಸಮಾಧಿ ಸ್ಥಿತಿಯಲ್ಲಿ ಕುಳಿತರೆ ದಿವ್ಯವಾದ ಜ್ಞಾನವು ನಿನ್ನ ಹೃದಯದಲ್ಲಿ ಇದ್ದು ಉಳಿದು ಬಿಡುತ್ತದೆ. ಅದರಿಂದಾಗಿ ಲೋಕೋದ್ಧಾರವಾಗಬಾರದು. ನೀನಿನ್ನು ಹೀಗೆ ಕೂಡಬೇಡ. ಶಾಸ್ತ್ರಾಧಾರಗಳನ್ನು ಉರಿಸಿ ನಿನ್ನ ಬಾಹ್ಯ ದೇಹದ ಸ್ಥಿತಿಯಲ್ಲಿ ಇರಲಿ. ನೀನು ಗುರು ಚರಿತ್ರೆ ಶ್ರವಣ ಮಾಡುವಾಗ ಕೇಳಿದ ಪ್ರಶ್ನೆಗಳಿಂದ ನನಗೆ ಶ್ರೀ ಗುರುಗಳು ಅಮೃತವಾಣಿಗಳನ್ನು ನೆನಪಿಸಿದವು. ನೀನು ಈಗ ಕೇಳಿದ್ದನ್ನೆಲ್ಲ ಜಗತ್ತಿನ ಜನರಿಗೆ ವಿಸ್ತರಿಸಿ ಹೇಳು ಎಂದು ಆತನಿಗೆ ಅನೇಕ ರೀತಿಯಿಂದ ಉಪದೇಶ ಮಾಡಲು ನಾಮಧಾರಕ ಸಮಾಧಿಯಿಂದ ಎಚ್ಚೆತ್ತು ಮೆಲ್ಲನೆ ಕಣ್ತೆರೆದು ಹಾಗೂ ಸಿದ್ಧಮುನಿಯು ಎದುರಿನಲ್ಲಿ ಕೈ ಮುಗಿದು ನಿಂತುಕೊಂಡನು. ಹೇ ಗುರುವೇ, ಶ್ರೀ ಗುರುಚರಿತ್ರೆ ಅಮೃತಕ್ಕಿಂತ ಹೆಚ್ಚಿನದಾಗಿದೆ. ನಾನು ಶ್ರೀ ಗುರುಚರಿತ್ರೆಯನ್ನು ಕೇಳಿ ಕೃತಾರ್ಥನಾದನೆ ಎಂದು ನುಡಿಯುತ್ತಾ ನಾಮಧಾರಕ ಸಿದ್ಧಮುನಿಯ ಚರಣ ಮೇಲೆ ಮುಸ್ತಕವನ್ನಿಟ್ಟು ಸಿದ್ಧಮುನಿ ನಾಮಧಾರಕ ಶ್ರೀ ಗುರುಚರಿತ್ರೆ ಸಾರವನ್ನು ಸಂಗ್ರಹ ರೂಪವಾಗಿ ಹೇಳಿದನು. ಮಂಗಲಾಚರಣೆ. ನಾಮಧಾರಕನಿಗೆ ಗುರುಚರಿತ್ರೆಯ ದರ್ಶನ 1. ಅಧ್ಯಾಯ 2. ಬ್ರಹ್ಮೋತ್ಪತ್ತಿ ದೀಪಕನಿಗೆ ಗುರುಸೇವಕ. 3. ಅಂಬರೀಷ ದುರ್ವಾಸರ ಮಹಿಮೆ. 4ನೇ ಅಧ್ಯಾಯ. ಅನುಸೂಯ ಪ್ರಭಾವ ದತ್ತ ಜನ್ಮ.
ದತ್ತಾತ್ರೇಯನ ಶ್ರೀಪಾದ ವಲ್ಲಭ ಅವತಾರ ಧಾರಣ ಮಾಡಿದ್ದು. 6ನೇ ಅಧ್ಯಾಯ ಗೋಕರ್ಣದಲ್ಲಿ ವಿಘ್ನೇಶ್ವರನು ರಾವಣನ ತಂದ ಪ್ರಾಣಲಿಂಗವನ್ನು ಸ್ಥಾಪಿಸಿದ್ದು. ಇನ್ನು 7ನೇ ಅಧ್ಯಾಯ ಗೋಕರ್ಣ ಮಹಾತ್ಮೆ. 8ನೇ ಅಧ್ಯಾಯ ಶನಿ ಪ್ರದೋಷಕ ವೃತ. 9ನೇ ಅಧ್ಯಾಯ ರಜಕನಿಗೆ ರಾಜ್ಯ ಪ್ರಾಪ್ತಿಯಾಗಿದ್ದು. 10ನೇ ಅಧ್ಯಾಯ ವಲ್ಯವೇಶನಿಗೆ ರಕ್ಷಣೆ. 11ನೇ ಅಧ್ಯಾಯ ನರಹರಿಯ ಜನ್ಮ. 12ನೇ ಅಧ್ಯಾಯ ನರಹರಿಯ ಸರಸ್ವತಿ ಆದದ್ದು. 13ನೇ ಅಧ್ಯಾಯ ವಿಪ್ರೋದಕರ ವೃತ ನಿರಶನ ಕತೆ. 14ನೇ ಅಧ್ಯಾಯ ಯೌವನ ಭಯ ನಿವಾರಣೆ. 15ನೇ ಅಧ್ಯಾಯ ತೀರ್ಥಯಾತ್ರೆ. 16ನೇ ಅಧ್ಯಾಯ ಶಿಷ್ಯನಿಗೆ ವಿವೇಕ ಬೋಧನೆ. 17ನೇ ಅಧ್ಯಾಯ ಔದುಂಬರದಲ್ಲಿ ದ್ವಿಜನಿಗೆ ಜ್ಞಾನೋದಯವಾಗುವಂತೆ ಅನುಗ್ರಹಿಸಿದ್ದು. 18ನೇ ಅಧ್ಯಾಯ ಅವರಿ ಬಳ್ಳಿಯಿಂದ ವಿಪ್ರಜ್ಞನ ಹರಣ. 19ನೇ ಅಧ್ಯಾಯ ಗಂಗಾನುಜನ ಉದ್ಧಾರ ಬ್ರಹ್ಮ ಸಂಬಂಧ ಪರಿಹಾರ. 21ನೇ ಅಧ್ಯಾಯ ಬಾಲ ಸಂಜೀವಿನ ಔಷಧಿ. 22 ವಂದ್ಯಾ ಮಹಿಷಿ ದೋಹನ. 23 ಬ್ರಹ್ಮ ರಾಕ್ಷಸನಿಗೆ ಮೋಕ್ಷ ಪ್ರಾಪ್ತಿ. 24 ಮನಿಗೆ ವಿಶ್ವರೂಪ ದರ್ಶನ. 25 ದ್ವಿಜ ಪ್ರಶಂಸೆ. 26 ಪಂಡಿತರಿಗೆ ಹಿತೋಪದೇಶ. 27 ಪತೀತನು ಬ್ರಹ್ಮಜ್ಞಾನಿಯಾಗಿದ್ದು. 28 ಪತೀತನ ಪುನಂಪತೀತನಾಗಿದ್ದು. 29 ಭಸ್ಮದ ಮಹಿಮೆ. 30 ಸತಿಯರ್ ಶೋಕ ಯೋಗಿಯ ಉಪದೇಶ. 32 ಪ್ರೇತ ಸಂಜೀವಿನಿ. 33 ರುದ್ರಾಕ್ಷಿಯ ಮಹಿಮೆ. 34 ರುದ್ರಾಭಿಷೇಕ ತೀರ್ಥದ ಮಹತ್ವ. 35 ಸೀಮಂತಿನಿಯ ಕಥೆ. 36 ಪರನ್ನದ ಪ್ರಯಶ್ಚಿತ. 37 ಬ್ರಹ್ಮ ಕರ್ಮ ನಿರೂಪಣೆ. 38 ಅನ್ನಪೂರ್ತಿ ಮಾಡಿದ್ದು. 39 ವೃದ್ಧಾ ವಂದ್ಯ ಪ್ರಸವ. 40 ಶುಷ್ಕ ಕಾಷ್ಟ ಸಂಜೀವಿನ ಔಷಧಿ. 41 ಸಾಯಂದೇವನ ಸೇವೆ. 42 ಕಾಶಿ ಕ್ಷೇತ್ರದ ಮಹಾತ್ಮೆ. 43 ಸಾಯಂದೇವನಿಗೆ ವರಪ್ರಸಾದ. 42 ಕಾಶಿ ಕ್ಷೇತ್ರದ ಮಹಾತ್ಮೆ. 43 ಸಾಯಂದೇವನಿಗೆ ವರಪ್ರಸಾದ. 44 ಶ್ರೀಶೈಲ ಯಾತ್ರೆ. 45 ದ್ವಿಜಕುಷ್ಟ. 46 ಕಲ್ಮೇಶ್ವರ ಮಹಿಮೆ. 47 ಅಷ್ಟರೂಪ ಧಾರಣೆ. 48 ಶೂದ್ರನಿಗೆ ವರಪ್ರಸಾದ. 49 ರತ್ನಾಯಿಯ ಪಾಪ ವಿಮೋಚನೆ. 50 ಸಾರ್ವಭೌಮ ಸ್ಫೋಟಕ ಶಮನ. 51 52 ಶ್ರೀ ಗುರು ಸಮಾಧಿಯ ಯೋಗ. 53 ಅವತರಣಿಕ. ಶೂತ್ರಗಳೇ, ಕಲಿಯುಗದಲ್ಲಿ ಅಧರ್ಮವು ಹೆಚ್ಚಾದವೆಂಬ ಕಾರಣದಿಂದ ಗುರುಗಳು ಗುಪ್ತರಾದರು. ಆದರೆ ಭಕ್ತ ಜನರಿಗೆ ಈಗಲೂ ದರ್ಶನ ಕೊಡುವರು. ಈ ಶ್ರೀ ಗುರುಚರಿತ್ರೆ ಶುದ್ಧಾಂತ ಕಾರಣದಿಂದ ಓದಬೇಕು. ಗುರುಗಳಿಗೆ ಸಂಗೀತದ ಮೇಲೆ ಹೆಚ್ಚಿನ ಆಸಕ್ತಿ ಆದ ಕಾರಣ ಅವರು ಗುಣಗಾನ ಮಾಡಬೇಕು. ಶಾಸ್ತ್ರೋಕ್ತವಾಗಿ ಗುರುಚರಿತ್ರೆಯನ್ನು ಪಾರಾಯಣ ಮಾಡಬೇಕು. ಪಾರಾಯಣ ಪ್ರಾರಂಭಿಸಿದಾಗ ನಂದಾದೀಪವನ್ನು ಹಚ್ಚಿಡಬೇಕು. ಓದಲು ಕೂಡುವ ಸ್ಥಳವನ್ನು ಶುಚಿಯಾಗಿ ಸಾರಿಸಿ ರಂಗವಲ್ಲಿ ಹಾಕಬೇಕು. ಪ್ರವಚನಕ್ಕೆ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂಡಬೇಕು. ಸಂಕಲ್ಪ ಗುರುಚರಿತ್ರೆಯ ಪ್ರಾರಂಭಿಸಬೇಕು. ಸಪ್ತಾಹ ಪಾರಾಯಣ ಮಧ್ಯದಲ್ಲಿ ಸ್ಥಳವನ್ನು ಬದಲಾಯಿಸಬಾರದು. 1ನೇ ಅಧ್ಯಾಯ 9ನೇ ಅಧ್ಯಾಯ 2ನೇ ಅಧ್ಯಾಯ 2ನೇ ದಿನ 21ನೇ ಅಧ್ಯಾಯ 3ನೇ ದಿನ 29 ಅಧ್ಯಾಯ 5ನೇ ದಿನ 35ನೇ ಅಧ್ಯಾಯ 6ನೇ ದಿನ 38ನೇ ಅಧ್ಯಾಯ 7ನೇ ದಿನ 50ನೇ ಅಧ್ಯಾಯ 53ನೇ ಅಧ್ಯಾಯಗಳನ್ನು ಮುಗಿಸಿದ ನಂತರ ಪೂಜೆ, ಆರತಿ, ನೈವೇದ್ಯ ಮಾಡಬೇಕು. ನಿತ್ಯ ಉಪವಾಸ ಮಾಡಬೇಕು. ಕೊನೆಯ ದಿನ ಅನ್ನ ಸಂತರ್ಪಣೆ, ದಾನ ಧರ್ಮಾದಿಗಳನ್ನು ಮಾಡಬೇಕು. ಅಂದರೆ ಖಂಡಿತ ಗುರು ದರ್ಶನವಾಗುವುದು. ಗುರುಗಳು ನಾಮಧಾರಕ ನಿಮಿತ್ತ ಕೊಂಡು ಗುರುಚರಿತ್ರವನ್ನು ಪಾನ ಮಾಡುವುದು ಅಮೃತದಂತೆ ಒದಗಿಸಿ ಕೊಟ್ಟಿದ್ದಾರೆ. ಇದು ಭಕ್ತರ ಮನೋರಥವನ್ನು ಪೂರ್ತಿಗೊಳಿಸುವುದಕ್ಕೆ ಎಲೆ ಗುರು ಸ್ವರೂಪಿಯಾದ ನಾರಾಯಣನೇ ನಮಗೆ ಗುರುಗಳನ್ನು ಸಿದ್ಧಮುನಿಯು ಇದರ ಬರಹಕ್ಕೆ ಕಾರಣನಾದ ನಾಮಧಾರಕನನ್ನು ನಮಸ್ಕರಿಸುವಂತೆ ಬುದ್ಧಿಗೊಂಡು ನಾರಾಯಣ ರೂಪಿಯಾದ ಗುರುನಾಥನಿಗೆ ನಮಸ್ಕಾರವು. ಶ್ರೀ ಗುರುಚರಿತ್ರೆಯನ್ನು ಕೇಳಿ ಜೀವನ್ಮುಕ್ತನಾದ ನಾಮಧಾರಕನಿಗೆ ನಮಸ್ಕಾರವು. ಇತಿ ಸಾರರೂಪ ಗುರುಚರಿತ್ರೆ. ಸಂಪೂರ್ಣ ಗುರುಚರಿತ್ರೆ ಸಮಾಪ್ತಿಯಾಯಿತು. ಅವಧೂತ ಚಿಂತನ. ಶ್ರೀ ಗುರುದೇವದತ್ತ. ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಎಲ್ಲ ಭಕ್ತಾದಿಗಳಿಗೆ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಇವತ್ತಿಗೆ ಗುರು ಲಘುಚರಿತ್ರೆಯ 53 ಅಧ್ಯಾಯ ಮುಕ್ತಾಯವಾಗುತ್ತೆ. ಯಾರ್ಯಾರು ಈ ಅಧ್ಯಾಯವನ್ನು ಪ್ರತಿ ದಿವಸ 3 ಅಧ್ಯಾಯ 5 ಅಧ್ಯಾಯ ಕೇಳ್ತಿರೋ, 11 ಅಧ್ಯಾಯ ಕೇಳ್ತಿರೋ, ಯಾರು ಪಾರಾಯಣ ಮಾಡ್ತಿರೋ ಅವರಿಗೋಸ್ಕರನೇ ಈ ಒಂದು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ
ಈ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ದತ್ತಾತ್ರೇಯ ಭಕ್ತಾದಿಗಳು ಒಳ್ಳೆಯದಾಗಲಿ, ಸ್ವಾಮಿ ಸಮರ್ಥರಿಗೂ ಎಲ್ಲರೂ ಕೃಪಾಶೀರ್ವಾದ ಮಾಡಲಿ, ಅವರ ಮನೋ ಅಭಿಲಾಷೆಗಳೆಲ್ಲ ಈಡೇರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಗುರುಚರಿತ್ರೆಯ ಲಘು ಚರಿತ್ರೆಯನ್ನು ಮುಗಿಸ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವ.